ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲಿ ಮತ್ತೊಮ್ಮೆ ಧರ್ಮಸ್ಥಳ ಧರ್ಮ ದಂಗಲ್ ಸದ್ದು ಮಾಡಿದೆ. ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಯಾರೋ ಒಬ್ರು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಕೊಲೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ. ಈ ಬಗ್ಗೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸ್ಪಷ್ಟನೆಯನ್ನ ನೀಡ್ತಾರೆ. ಅಲ್ಲಿಗೆ ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋ ಅನುಮಾನ ಮೂಡ್ತಿದೆ ಅಂತ ಕಲಾಪದಲ್ಲಿ ಸಿಎಂ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಯಾರೋ ಒಬ್ರು ಸಿಎಂ 74 ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಅದಾದ ಮೇಲೆ ಇದಕ್ಕೆ ಖುದ್ದು ಡಿಸಿಎಂ ಸುದ್ದಿಗೋಷ್ಠಿಯನ್ನ ಮಾಡಿ ಉತ್ತರವನ್ನ ನೀಡ್ತಾರೆ. ಹಾಗಾದ್ರೆ ಈ ರಾಜ್ಯದಲ್ಲಿ ನಿಜಕ್ಕೂ ಆಗ್ತಾ ಇರೋದೇನು, ನಡೀತಾ ಇರೋದೇನು ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅಧಿವೇಶನದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ತರಕಾರಿ ಇತ್ತು, ಈಗೇನು ಇರಲಿಲ್ಲ ಅಂತ ಅನ್ಕೊಳ್ಳಿ. ಅದಕ್ಕೋಸ್ಕರ 18 ವರ್ಷದ ಆತರ ಸ್ವಲ್ಪ ರಿಲ್ಯಾಕ್ಸೇಷನ್ ಗಳನ್ನು ಕೊಡಿ. ಇಲ್ಲ ಅಂತಂದ್ರೆ ನೀವು ಅಡಿಕೆ ಮರಕ್ಕೆ 18 ವರ್ಷ ಬಾಳೆ ಗಿಡಕ್ಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರು ಪ್ರಸ್ತಾಪ ಆಗ್ತಾ ಇರೋದು ಧರ್ಮಸ್ಥಳ ವಿಚಾರದಲ್ಲಿ. ಈ ಬಗ್ಗೆ ಖುದ್ದು ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡೋ ಪ್ರಯತ್ನ ಮಾಡ್ತಾ ಇರೋದು. ಇದೆಲ್ಲವೂ ಕೂಡ ಸಹಜವಾಗಿ ವಿರೋಧ ಪಕ್ಷಕ್ಕೆ ಆಹಾರವಾಗಿದೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪದಲ್ಲೂ ಕೂಡ ಭಾರೀ ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ಎಸ್ಐಟಿ ರಚನೆ, ಎಸ್ಐಟಿ ತನಿಖೆ ಇದೆಲ್ಲವೂ ನಡೀತಾ ಇದ್ರೆ ಇದಕ್ಕೆ ಪ್ಯಾರಲಲ್ ಆಗಿ ಪರ ವಿರೋಧದ ಸಮರ ಕೂಡ ಜೋರಾಗಿ ನಡೀತಾ ಇದೆ. ವಿರೋಧ ಪಕ್ಷ ಬಿಜೆಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳೋಕ್ ಸಿಕ್ಕ ಆರೋಪ, ಹಿಂದಿನ ಒಂದು ಹೇಳಿಕೆ, ಈಗ ವೈರಲ್ ಆಗಿರತಕ್ಕಂತ ವಿಡಿಯೋ, ಇದೆಲ್ಲಾ ವಿಚಾರವನ್ನ ಮುಂದಿಟ್ಕೊಂಡು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇವತ್ತು ಕಲಾಪದ ಅವಧಿಯಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನನಗೆ ಈ ಸದನದಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗನ್ಸುತ್ತೆ ಏನ್ ನಡೀತಾ ಇದೆ ಇಲ್ಲಿ. ಮುಗಿಲಿ ಪ್ರಶೋತ್ತರ ಈಗ ಮಂತ್ರಿ ಬಂದಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಅವರು, ಅವ್ರು ಓದ್ಬಿಟ್ರಲ್ಲ ಇದ್ರದ್ದು. ಅಲ್ಲ, ಸದನದಲ್ಲಿ ಉತ್ತರ ಮಂಡನೆ ಮಾಡಿದ್ದಾರೆ, ಅದಾದ್ಮೇಲೆ ಮಾಡಂಗಿಲ್ಲ ನೀವು. ಮುಗಿದಿಲ್ಲ, ಚರ್ಚೆ ನಡೀತಾ ಇದೆ ಅಷ್ಟೇ ಸರ್. ಯಾವತ್ತಾದ್ರೂ ಹಿಂಗಾಗಿದೆಯಾ? ಯಾವತ್ತೂ ಹಿಂಗಾಗಿಲ್ಲ. ಲಿಖಿತ ಮೂಲಕ ಹೇಳಿದ್ಮೇಲೆ ನೀವೇ ಹೇಳಿ. ಹೊಸ ಸಂಪ್ರದಾಯ ಸದಸ್ಯರ ಹೊಸ ಸಂಪ್ರದಾಯ ಬೇಡ. ಅಲ್ಲ, ಸದಸ್ಯರಿಗೆ 8 ಸ್ಟಾರ್ ಕ್ವೆಶ್ಚನ್ ಅಲ್ಲ ಕೃಷ್ಣ ಅವರೇ, ನಿಂದಾನ ಹಿಂಗಾಗಿದ್ರೆ ಹೇಳ್ಬಿಟ್ಟು. ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲಿ ಮತ್ತೊಮ್ಮೆ ಧರ್ಮಸ್ಥಳ ಧರ್ಮ ದಂಗಲ್ ಸದ್ದು ಮಾಡಿದೆ. ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಯಾರೋ ಒಬ್ರು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಕೊಲೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ. ಈ ಬಗ್ಗೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸ್ಪಷ್ಟನೆಯನ್ನ ನೀಡ್ತಾರೆ. ಅಲ್ಲಿಗೆ ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋ ಅನುಮಾನ ಮೂಡ್ತಿದೆ ಅಂತ ಕಲಾಪದಲ್ಲಿ ಸಿಎಂ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಯಾರೋ ಒಬ್ರು ಸಿಎಂ 74 ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಅದಾದ ಮೇಲೆ ಇದಕ್ಕೆ ಖುದ್ದು ಡಿಸಿಎಂ ಸುದ್ದಿಗೋಷ್ಠಿಯನ್ನ ಮಾಡಿ ಉತ್ತರವನ್ನ ನೀಡ್ತಾರೆ. ಹಾಗಾದ್ರೆ ಈ ರಾಜ್ಯದಲ್ಲಿ ನಿಜಕ್ಕೂ ಆಗ್ತಾ ಇರೋದೇನು, ನಡೀತಾ ಇರೋದೇನು ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅಧಿವೇಶನದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ತರಕಾರಿ ಇತ್ತು, ಈಗೇನು ಇರಲಿಲ್ಲ ಅಂತ ಅನ್ಕೊಳ್ಳಿ. ಅದಕ್ಕೋಸ್ಕರ 18 ವರ್ಷದ ಆತರ ಸ್ವಲ್ಪ ರಿಲ್ಯಾಕ್ಸೇಷನ್ ಗಳನ್ನು ಕೊಡಿ. ಇಲ್ಲ ಅಂತಂದ್ರೆ ನೀವು ಅಡಿಕೆ ಮರಕ್ಕೆ 18 ವರ್ಷ ಬಾಳೆ ಗಿಡಕ್ಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರು ಪ್ರಸ್ತಾಪ ಆಗ್ತಾ ಇರೋದು ಧರ್ಮಸ್ಥಳ ವಿಚಾರದಲ್ಲಿ. ಈ ಬಗ್ಗೆ ಖುದ್ದು ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡೋ ಪ್ರಯತ್ನ ಮಾಡ್ತಾ ಇರೋದು. ಇದೆಲ್ಲವೂ ಕೂಡ ಸಹಜವಾಗಿ ವಿರೋಧ ಪಕ್ಷಕ್ಕೆ ಆಹಾರವಾಗಿದೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪದಲ್ಲೂ ಕೂಡ ಭಾರೀ ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ಎಸ್ಐಟಿ ರಚನೆ, ಎಸ್ಐಟಿ ತನಿಖೆ ಇದೆಲ್ಲವೂ ನಡೀತಾ ಇದ್ರೆ ಇದಕ್ಕೆ ಪ್ಯಾರಲಲ್ ಆಗಿ ಪರ ವಿರೋಧದ ಸಮರ ಕೂಡ ಜೋರಾಗಿ ನಡೀತಾ ಇದೆ. ವಿರೋಧ ಪಕ್ಷ ಬಿಜೆಪಿ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳೋಕ್ ಸಿಕ್ಕ ಆರೋಪ, ಹಿಂದಿನ ಒಂದು ಹೇಳಿಕೆ, ಈಗ ವೈರಲ್ ಆಗಿರತಕ್ಕಂತ ವಿಡಿಯೋ, ಇದೆಲ್ಲಾ ವಿಚಾರವನ್ನ ಮುಂದಿಟ್ಟುಕೊಂಡು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇವತ್ತು ಕಲಾಪದ ಅವಧಿಯಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನನಗೆ ಈ ಸದನದಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗನ್ಸುತ್ತೆ ಏನ್ ನಡೀತಾ ಇದೆ ಇಲ್ಲಿ. ಮುಗಿಲಿ ಪುರುಷೋತ್ತರ ಮುಗಿತು. ಈಗ ಮಂತ್ರಿ ಬಂದಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಅವರು, ಅದು ಅವ್ರು ಓದ್ಬಿಟ್ರಲ್ಲ ಇದ್ರದ್ದು. ಅಲ್ಲ, ಸದನದಲ್ಲಿ ಉತ್ತರ ಮಂಡನೆ ಮಾಡಿದ್ದಾರೆ. ಅದಾದ್ಮೇಲೆ ಮಾಡಂಗಿಲ್ಲ ನೀವು. ಮುಗಿದಿಲ್ಲ, ಚರ್ಚೆ ನಡೀತಾ ಇದೆ ಅಷ್ಟೇ ಸರ್. ಯಾವತ್ತಾದ್ರೂ ಹಿಂಗಾಗಿದೆಯಾ? ಯಾವತ್ತೂ ಹಿಂಗಾಗಿಲ್ಲ. ಲಿಖಿತ ಮೂಲಕ ಹೇಳಿದ್ಮೇಲೆ ನೀವೇ ಹೇಳಿ. ಹೊಸ ಸಂಪ್ರದಾಯ ಸದಸ್ಯರ ಹಿತ, ಹೊಸ ಸಂಪ್ರದಾಯ ಬೇಡ. ಅಲ್ಲ, ಸದಸ್ಯರಿಗೆ 8 ಸ್ಟಾರ್ ಕ್ವೆಶ್ಚನ್ ಅಲ್ಲ. ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲಿ ಮತ್ತೊಮ್ಮೆ ಧರ್ಮಸ್ಥಳ ಧರ್ಮ ದಂಗಲ್ ಸದ್ದು ಮಾಡಿದೆ. ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಯಾರೋ ಒಬ್ರು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಕೊಲೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ. ಈ ಬಗ್ಗೆ ಖುದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸ್ಪಷ್ಟನೆಯನ್ನ ನೀಡ್ತಾರೆ. ಅಲ್ಲಿಗೆ ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋ ಅನುಮಾನ ಮೂಡ್ತಿದೆ ಅಂತ ಕಲಾಪದಲ್ಲಿ ಸಿಎಂ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಯಾರೋ ಒಬ್ರು ಸಿಎಂ 24 ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಅದಾದ ಮೇಲೆ ಇದಕ್ಕೆ ಖುದ್ದು ಡಿಸಿಎಂ ಸುದ್ದಿಗೋಷ್ಠಿಯನ್ನ ಮಾಡಿ ಉತ್ತರವನ್ನ ನೀಡ್ತಾರೆ. ಹಾಗಾದ್ರೆ ಈ ರಾಜ್ಯದಲ್ಲಿ ನಿಜಕ್ಕೂ ಆಗ್ತಾ ಇರೋದೇನು, ನಡೀತಾ ಇರೋದೇನು ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅಧಿವೇಶನದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ತರಕಾರಿ ಇತ್ತು, ಈಗೇನು ಇರಲಿಲ್ಲ ಅಂತ ಅನ್ಕೊಳ್ಳಿ. ಅದಕ್ಕೋಸ್ಕರ 18 ವರ್ಷದಲ್ಲಿ ಆತರ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ. ಇಲ್ಲ ಅಂತಂದ್ರೆ ನೀವು ಅಡಿಕೆ ಮರಕ್ಕೆ 18 ವರ್ಷ ಬಾಳೆ ಗಿಡಕ್ಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರು ಪ್ರಸ್ತಾಪ ಆಗ್ತಾ ಇರೋದು ಧರ್ಮಸ್ಥಳ ವಿಚಾರದಲ್ಲಿ. ಈ ಬಗ್ಗೆ ಖುದ್ದು ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡೋ ಪ್ರಯತ್ನ ಮಾಡ್ತಾ ಇರೋದು, ಇದೆಲ್ಲವೂ ಕೂಡ ಸಹಜವಾಗಿ ವಿರೋಧ ಪಕ್ಷಕ್ಕೆ ಆಹಾರವಾಗಿದೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪದಲ್ಲೂ ಕೂಡ ಭಾರಿ ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ಎಸ್ಐಟಿ ರಚನೆ, ಎಸ್ಐಟಿ ತನಿಖೆ ಇದೆಲ್ಲವೂ ನಡೀತಾ ಇದೆ. ಇದಕ್ಕೆ ಪ್ಯಾರಲಲ್ ಆಗಿ ಪರ ವಿರೋಧದ ಸಮರ ಕೂಡ ಜೋರಾಗಿ ನಡೀತಾ ಇದೆ. ವಿರೋಧ ಪಕ್ಷ ಬಿಜೆಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳೋಕ್ ಸಿಕ್ಕ ಆರೋಪ, ಹಿಂದಿನ ಒಂದು ಹೇಳಿಕೆ, ಈಗ ವೈರಲ್ ಆಗಿರತಕ್ಕಂತ ವಿಡಿಯೋ, ಇದೆಲ್ಲಾ ವಿಚಾರವನ್ನ ಮುಂದಿಟ್ಟುಕೊಂಡು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇವತ್ತು ಕಲಾಪದ ಅವಧಿಯಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನನಗೆ ಈ ಸದನದಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗನ್ಸುತ್ತೆ ಏನ್ ನಡೀತಾ ಇದೆ ಇಲ್ಲಿ. ಮುಗಿಲಿ ಪುರುಷೋತ್ತರ ಮುಗಿತು. ಈಗ ಮಂತ್ರಿ ಬಂದಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಅವರು, ಅದು ಅವ್ರು ಓದ್ಬಿಟ್ರಲ್ಲ ಇದ್ರದ್ದು. ಅಲ್ಲ, ಸದನದಲ್ಲಿ ಉತ್ತರ ಮಂಡನೆ ಮಾಡಿದ್ದಾರೆ. ಅದಾದ್ಮೇಲೆ ಮಾಡಂಗಿಲ್ಲ ನೀವು. ಮುಗಿದಿಲ್ಲ, ಚರ್ಚೆ ನಡೀತಾ ಇದೆ ಅಷ್ಟೇ ಸರ್. ಯಾವತ್ತಾದ್ರೂ ಹಿಂಗಾಗಿದೆಯಾ? ಯಾವತ್ತೂ ಹಿಂಗಾಗಿಲ್ಲ. ಲಿಖಿತ ಮೂಲಕ ಹೇಳಿದ್ಮೇಲೆ ನೀವೇ ಹೇಳಿ. ಹೊಸ ಸಂಪ್ರದಾಯ ಸದಸ್ಯರ ಹಿತ, ಹೊಸ ಸಂಪ್ರದಾಯ ಬೇಡ. ಅಲ್ಲ, ಸದಸ್ಯರಿಗೆ 8 ಸ್ಟಾರ್ ಕ್ವೆಶ್ಚನ್. ಅಲ್ಲ ಕೃಷ್ಣ ಅವರೇ, ಹಿಂಗಾಗಿದ್ರೆ